ನಮಸ್ತೆ. ರಾಮಾಯಣದ ಬಾಲಕಾಂಡದ ಒಂದು ಪ್ರಸಂಗ. ಯಾಗರಕ್ಷಣೆಗಾಗಿ ವಿಶ್ವಾಮಿತ್ರರು ಅಯೋಧ್ಯೆಯಿಂದ ರಾಮ ಲಕ್ಷ್ಮಣರನ್ನ ಕರೆದುಕೊಂಡು ಬರ್ತಾರೆ. ಬರುವಾಗ ಸರಿಯೂ ನದಿಯ ದಕ್ಷಿಣ ತೀರದಲ್ಲಿ ಸಾಗಿ ಬರ್ತಾರೆ. ಬಲ ಮತ್ತು ಅತಿಬಲ ಎಂಬ ಮಂತ್ರಗಳನ್ನು ರಾಮನಿಗೆ ಉಪದೇಶ ಮಾಡ್ತಾರೆ. ಸಾಕ್ತಾ ಸಾಕ್ತಾ ರಾತ್ರಿ ಆಗುತ್ತೆ. ಸರಿಯೂ ನದಿಯ ತೀರದಲ್ಲಿ ರಾತ್ರಿಯನ್ನು ಕಳೀತಾರೆ. ರಾಮ ಲಕ್ಷ್ಮಣರು ಹುಲ್ಲಿನ ಮೇಲೆ ಮಲಗ್ತಾರೆ. ಬೆಳಗ್ಗೆ ವಿಶ್ವಾಮಿತ್ರರು ಎದ್ದಿದ್ದಾರೆ. ಇನ್ನು ಮಕ್ಕಳು ರಾಮ ಲಕ್ಷ್ಮಣರು ಎದ್ದಿಲ್ಲ. ರಾಮ ಲಕ್ಷ್ಮಣರನ್ನ ಎಬ್ಬಿಸಬೇಕು. ಹೇಗೆ ಎಬ್ಬಿಸ್ತಾರೆ ಅಂತ ನೋಡಿದರೆ ಒಂದು ಶ್ಲೋಕವನ್ನು ರಾಮಾಯಣದಲ್ಲಿ ನಾವಿಲ್ಲಿ ಕಾಣ್ಬೋದು. ನಾವೆಲ್ಲರೂ ಕೇಳಿರುವ ಶ್ಲೋಕ. ವೆಂಕಟೇಶ್ವರ ಸುಪ್ರಭಾತದ ಮೊದಲನೇ ಶ್ಲೋಕವೂ ಅದು ಆಗಿದೆ. ಕೌಸಲ್ಯ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ ಕರ್ತವ್ಯಂ ದೈವಮಾನ್ನಿಕಂ. ಶ್ಲೋಕದ ಅರ್ಥ ಹೇಗಿದೆ ನೋಡಿ. ಕೌಸಲ್ಯ ಒಳ್ಳೆಯ ಮಗ ರಾಮನೇ, ಎದ್ದೇಳಪ್ಪ, ಬೆಳಗಾಗ್ತಾ ಇದೆ. ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಟ ನರಶಾರ್ದೂಲ, ಪುರುಷ ಸಿಂಹನೇ, ಪುರುಷ ಶ್ರೇಷ್ಠನೇ, ಎದ್ದೇಳಪ್ಪ, ದೈವಿ ಕಾರ್ಯಗಳನ್ನು ಮಾಡಲಿಕ್ಕಿದೆ ಅಂತ ಹೇಳಿ ರಾಮ ಲಕ್ಷ್ಮಣರನ್ನು ವಿಶ್ವಾಮಿತ್ರರು ಎಬ್ಬಿಸ್ತಾರೆ. ಒಂದು ಮಗುವನ್ನು ಹೇಗೆ ಎಬ್ಬಿಸಬೇಕು ಅನ್ನಲಿಕ್ಕೆ ಒಂದು ಉದಾಹರಣೆಯಾಗಿ, ಒಂದು ನಿದರ್ಶನವಾಗಿ ನಮಗೆ ರಾಮಾಯಣದ ಈ ಪ್ರಸಂಗ ಬೆಳಕು ಚೆಲ್ಲುತ್ತೆ ಅಲ್ವೇ? ಎಲ್ಲರಿಗೂ ನಮಸ್ಕಾರ.